ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ತೇಜ್ ಪವನ್ ಲಾಗ್ಸ್. ಸೊ ಇದು ಬಂದು ಸಂಡೇ ವಿಡಿಯೋ ನಾನು ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ. ಸೊ ಇವತ್ತು ಅಪ್ಲೋಡ್ ಮಾಡ್ತಿದ್ದೀನಿ. ಸೊ ನಮ್ಮ ಮನೇಲಿ ನಾನು ಏನು ಮಾಡ್ತಿದ್ದೀನಿ ಅಂದರೆ ಚಿಕನ್ ಸಾಂಬಾರು ಮಾಡ್ತಿದ್ದೀನಿ. ಸೊ ಚಿಕನ್ ಸಾಂಬಾರು, ದೋಸೆ ಮತ್ತು ಕಬಾಬ್ ಮತ್ತು ನಮ್ಮ ಯಜಮಾನ್ ಕುಷ್ಕ ತಂದಿದ್ರು. ಸೊ ಇದು ನಮ್ಮ ಮನೆಯಲ್ಲಿ ಲೈಕ್ ನೈಟ್ ಡಿನ್ನರ್ ಆಗಿತ್ತು. ಸೊ ನಾನು ಚಿಕನ್ ಸಾಂಬಾರು ತೋರಿಸ್ತಿದ್ದೀನಿ ಏನೇನು ನಿಮಗೆ ಇದು ಬೇಕು ಇಂಗ್ರೀಡಿಯೆಂಟ್ಸ್ ಅಂತ ನೀವು ನೋಡ್ಕೊಂಡಿರ್ಬೋದು. ಸೊ ನಾನು ಫಸ್ಟು ಚಿಕನ್ನ ಸ್ವಲ್ಪ ಫ್ರೈ ಮಾಡ್ಕೊಳಕ್ಕೆ ಒಂದು ಬಾಣಲಿ ತೊಗೊಂಡು ಒಂದು 2 to 3 ಸ್ಪೂನ್ಸ್ ಆಫ್ ಆಯಿಲ್ ಹಾಕ್ಕೊತಿದ್ದೀನಿ. ನೀವು ನೋಡಿರ್ಬೋದು ಚಿಕನ್ ಸಾಂಬಾರಿಗೆ ಏನೇನು ಮಸಾಲ ಐಟಮ್ ಬೇಕು, ನಾರ್ಮಲ್ ಬೇಸಿಕ್ ಮಸಾಲ ಐಟಮ್ ನಮ್ಮ ಮನೇಲಿರೋದೆ. ಸೊ ಒಣಮೆಣ್ಸಿನ್ಕಾಯಿ, ಸ್ವಲ್ಪ ಈರುಳ್ಳಿ, ಚಕ್ಕೆ, ಲವಂಗ ಮತ್ತು ಮೆಣಸು, ಸೇಮ್ ನಮ್ಮ ಕಾಮನ್ ಇಂಗ್ರೀಡಿಯೆಂಟ್ಸ್ ಅಷ್ಟೇ. ನಾನು ಸಿಂಪಲ್ಲಾಗಿರೋ ಈಸಿಯಾಗಿ ಕ್ವಿಕ್ಕಾಗಿ ಆಗೋ ಚಿಕನ್ ಸಾಂಬಾರು ಮತ್ತು ಕಬಾಬ್ ಹಾಕಿದೆ, ಮತ್ತು ದೋಸೆ ಹಾಕೋದು ಮತ್ತು ಲಿವರ್ ಸಾಂಬಾರು ಮಾಡಿದ್ರು. ಲಿವರ್ ಸಾಂಬಾರು ನಿಮಗೆ ಬೇಕು ಅಂದರೆ ನನಗೆ ಕಾಮೆಂಟ್ ಮಾಡಿ, ನಾನು ನೋಡಿಸ್ತೀನಿ ನಮ್ಮ ಅತ್ತೆ ಮಾಡೋ ಲಿವರ್ ಸಾಂಬಾರು. ಸೊ ನವರಾತ್ರಿಗಳು ಇವಾಗ, ಸೊ ನಾನ್ ವೆಜ್ ಏನೂ ನಾವು ತಿನ್ನಲ್ಲ 15 days. ಸೊ ಮಾಡೋಕ್ಕಾಗಲ್ಲ. ಸೊ ನೆಕ್ಸ್ಟು ಅದಾದಮೇಲೆ ನಾನು ಒಂದಿನ ಲೈಕ್ ಅಪ್ಲೋಡ್ ಮಾಡ್ತೀನಿ ವೀಡಿಯೋ. ಸೊ ಬಾಣಲಿಯಲ್ಲಿ ಆಯಿಲ್ ಬಿಸಿ ಆದ ತಕ್ಷಣ ಒಂದು ಫುಲ್ ಟೂ ಆನಿಯನ್ಸ್ ತೊಗೊಂಡಿದ್ದೀನಿ. ಸೊ ಚೆನ್ನಾಗಿ ಫಸ್ಟು ಆನಿಯನ್ ಚೆನ್ನಾಗಿ ಫ್ರೈ ಆಗಬೇಕು. ಸೊ ಫ್ರೈ ಆಗೋಕ್ಕೆ ಒಂದು ಸ್ವಲ್ಪ ಸಾಲ್ಟ್ ಹಾಕ್ಬಿಟ್ಟು ಸ್ವಲ್ಪ ಆನಿಯನ್ನ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಸೊ ಈ ವಿಡಿಯೋ ಜಸ್ಟು ನಾನೇನಪ್ಪ ಹೇಳೋಕ್ಕೆ ನಿಮ್ಗೆ ಇಷ್ಟಪಡ್ತೀನಿ ಅಂದರೆ, ಸೊ ನಾನು ವೀಡಿಯೋಸ್ ಅಪ್ಲೋಡ್ ಮಾಡ್ತಿದ್ದೀನಿ, ವ್ಯೂಸ್ ಸ್ವಲ್ಪ ಕಮ್ಮಿ ಬರ್ತಿದೆ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇನ್ಮೇಲಿಂದ ವೀಡಿಯೋಸ್ ಯು ಮೀನ್ ಡೇ ಬೈ ಡೇ ಡೈಲಿ ಬರುತ್ತೆ. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್. ನಿಮ್ಮ ಸಪೋರ್ಟ್ ನನಗೆ ಯಾವಾಗೂ ಬೇಕು. ಸೊ ಸಾಲ್ಟ್ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಿದ್ದೀನಿ. ನಿಮಗೆ ಗೊತ್ತು, ಇದು ಬಂದು ಚಿಕನ್ ಬೇಯೋಕ್ಕೆ ಸ್ವಲ್ಪ ಹೊತ್ತು ಆಯಿತಾ, ಒಗ್ಗರಣೆ ಥರ ಹಾಕ್ಕೊಂಡು ಚಿಕನ್ ಬೇಯಿಸೋ ಸ್ವಲ್ಪ ಸಾಫ್ಟಾಗಿ ಆಗುತ್ತೆ, ಉಪ್ಪು ಖಾರ ಚೆನ್ನಾಗಿ ಹಿಡಿದು. ಸೊ ಅದು ಚಿಕನ್ ಬೇಯಿಸೋಕ್ಕೆ. ಸೊ ನಾನು ಆನಿಯನ್ ಹಾಕಿಬಿಟ್ಟು ಆಯಿಲಲ್ಲಿ ಸ್ವಲ್ಪ ಸಾಲ್ಟ್ ಹಾಕ್ಬಿಟ್ಟು ಚೆನ್ನಾಗಿ ಬೇಯಿಸ್ತಿದ್ದೀನಿ. ಸೊ ನಾನು ಏನಪ್ಪ ಹೇಳ್ತಿದ್ದೀನಿ ಅಂದರೆ, ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇತ್ತು ಅಂತ ಹೇಳಿದ್ನಲ್ಲ. ಸೊ ನವರಾತ್ರಿ ಎಲ್ಲ ಆದಮೇಲೆ ಆ ಲಾಗ್ ಅಪ್ಲೋಡ್ ಮಾಡ್ತೀನಿ. ಆಮೇಲೆ ನಮ್ಮದು ರೂಬಿ ಗ್ರೂಮಿಂಗ್ದು ವೀಡಿಯೋ ಕೂಡ ಇತ್ತು, ಅದು ಅಪ್ಲೋಡ್ ಮಾಡ್ತೀನಿ, ನಾಳೆ ಅಪ್ಲೋಡ್ ಮಾಡ್ತೀನಿ. ಪ್ಲೀಸ್ ಸಪೋರ್ಟ್ ಮೈ ಚಾನಲ್ ತೇಜ್ ಪವನ್ ಲಾಗ್ಸ್. ಸೊ ನಿಮ್ಮ ಸಪೋರ್ಟ್ ನಮಗೆ ಜಾಸ್ತಿ ಬೇಕು. ಐ ವಾಸ್ ವೇಟಿಂಗ್. ಸೊ ಆಮೇಲೆ ಟೊಮೆಟೊ ಕೊಬ್ಬರಿ ಬಂದು ನಾನು ಲೈಕ್ ಅರ್ಧ ಚಿಪ್ ಅಷ್ಟು ಕೊಬ್ಬರಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೀವೆಷ್ಟು ಚಿಕನ್ ತಂದಿದ್ದೀರೋ ಅದ್ಮೇಲೆ ಡಿಪೆಂಡ್ ಆಗಿ ನೀವು ಮಸಾಲ ಕಟ್ ಮಾಡ್ಕೊಬೇಕು. ನಾನು ಮಾಡಿದ್ದು ಅರ್ಧ kg ಚಿಕನ್ಗೆ. ಸೊ ನೀವು ಅರ್ಧ kg ಚಿಕನ್ಗೆ 1 ಟೊಮೆಟೊ, 2 ಆನಿಯನ್ಸ್, ಅರ್ಧ ಚಿಪ್ ಕೊಬ್ಬರಿ ತೊಗೊಂಡಿದ್ದೀನಿ ಮಸಾಲಾಗೆ. ನೀವು ಅಕಸ್ಮಾತ್ ಏನಾದ್ರು 1 kg ಚಿಕನ್ ತೊಗೊಂಡ್ರೆ 3 ಆನಿಯನ್ಸು, 2 ಟೊಮ್ಯಾಟೊ ಮತ್ತು ಒಂದು 1.5 ಚಿಪ್ಪು ಕೊಬ್ಬರಿ ತೊಗೋಬೋದು. ಸೊ ಬೇಸ್ಡ್ ಆನ್ ನೀವು ಚಿಕನ್ ಎಷ್ಟು ತೊಗೊತೀರೋ ಅದ್ರ ಡಿಪೆಂಡ್ ಆಗಿ ನೀವು ಮಸಾಲ ಐಟಮ್ಸ್ ಎಲ್ಲ ನೀವು ರೆಡಿ ಮಾಡಿ ಇಟ್ಕೋಬೇಕಾಗತ್ತೆ. ನಾನೇನು ಬೇರೆ ಆಚೆ ಕಡೆ ಮಸಾಲ, ಚಿಕನ್ ಮಸಾಲ ಅದೆಲ್ಲ ಏನೂ ಆಗ್ತಿಲ್ಲ. ಸೇಮ್ ಮನೇಲಿ ಇಂಗ್ರೀಡಿಯೆಂಟ್ಸ್ ನಾನು ಯೂಸ್ ಮಾಡಿ ಮಾಡ್ತಿರೋದು. ಸೊ ಇಟ್ಸ್ ಜಸ್ಟ್ ಸಿಂಪಲ್ ಅಷ್ಟೇ. ಯಾರನ್ನ ಬ್ಯಾಚುಲರ್ಸ್ ಆಗಲಿ, ನ್ಯೂ ಮ್ಯಾರಿಡ್ ಕಪಲ್ಸ್ ಆಗಲಿ, ಯಾರನ್ನಾಗಲಿ ಈ ರೆಸಿಪಿನ ಟ್ರೈ ಮಾಡಿ. ನಿಜ ಸೂಪರಾಗಿರುತ್ತೆ, ಟೇಸ್ಟಿ ಇರುತ್ತೆ, ಈಸಿ ಆ್ಯಂಡ್ ಸಿಂಪಲ್ ಆಲ್ಸೋ. ನೀವು ಟ್ರೈ ಮಾಡ್ಬೋದು ಈ ರೆಸಿಪಿನ. ಸೊ ಅದಕ್ಕೆ ಹೇಳ್ತಿರೋದು, ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್. ಸೊ ನಿಮ್ಮ ಸಪೋರ್ಟ್ ನನಗೆ ಯಾವಾಗೂ ಹೀಗೆ ಇರಬೇಕು. ಸೊ ದಿಸ್ ಇಸ್ ನಾನು ಬೇಯಿಸೋದು. ಅದಾದಮೇಲೆ ಚಿಕನ್ನ ನಾನು ಕ್ಲೀನಾಗಿ ತೊಳೆದಿಟ್ಕೊಂಡಿದ್ದೀನಿ. 1 kg ಚಿಕನ್ ನೀವು ನೋಡ್ಬೋದು, ನಾನು ತೋರಿಸ್ತಿದ್ದೀನಿ ನಿಮಗೆ. ಸೊ ಆ ಚಿಕನ್ನೆಲ್ಲ ನಾನು ತೊಳೆದಿಟ್ಕೊಂಡು ಸಪ್ರೇಟ್ ಮಾಡ್ತಿದ್ದೀನಿ, ಸ್ವಲ್ಪ ಕಬಾಬ್ ಕೂಡ ಹಾಕೋಕ್ಕೆ. ಸೊ ನಾವು ಆ್ಯಕ್ಚುಲಿ ನೈಟ್ ಮಾಡ್ತಿರೋದಲ್ಲ, ಅಷ್ಟೊಂದು ಜಾಸ್ತಿ ಏನು ಮಾಡ್ತಿಲ್ಲ, ಬಿಕಾಸ್ ನೆಕ್ಸ್ಟ್ ಡೇ ಇಂದಲೇ ನವರಾತ್ರಿ ಸ್ಟಾರ್ಟ್ ಆಗಿತ್ತು. ಸೊ ಸ್ವಲ್ಪ ಮಾಡ್ತಿದ್ದೀವಿ ಅಷ್ಟೇ, 3 ಮೆಂಬರ್ಸ್ಗೆ ಆಗೋಷ್ಟು. ಸೊ 3 ಮೆಂಬರ್ಸ್ಗೆ ಆಗೋಷ್ಟು ಅರ್ಧ kg ನಾವು ತೊಗೊಂಡ್ರೆ ಅಷ್ಟೇ, ಬಿಕಾಸ್ ಮಿಕ್ಕವರೆಲ್ಲ ಸುಮ್ಮನೆ ವೇಸ್ಟ್ ಆಗುತ್ತೆ ನವರಾತ್ರಿಯಲ್ಲಿ ಅಂತ. ಸೊ ನಿಮ್ಮ ನವರಾತ್ರಿ ಎಲ್ಲ ಹೆಂಗೆ ಹೋಗ್ತಿದೆ, ನೀವು ಹೆಂಗೆ ಮಾಡ್ಕೊತಿದ್ದೀರ ಪೂಜೆ? ಇವತ್ತು ಬಂದು ಡೇ 2. ಸೊ ನಾನಂತೂ ಸಖತ್ತಾಗಿ ಪೂಜೆ ಮಾಡ್ಕೊತಿದ್ದೀನಿ ದೇವ್ರಿಗೆ. ಸೊ ಲಾಗ್ ಮಾಡೋಕ್ಕೆಲ್ಲ ಹೋಗಿಲ್ಲ. ಸೊ ಚಿಕನ್ ನಾನು ತೊಳೆದಿಟ್ಕೊಂಡಿದ್ದೀನಿ, ತೋರಿಸ್ತಿದ್ದೀನಿ. ಸೊ ಕಬಾಬ್ ಬೇಕಷ್ಟು ಚಿಕನ್ ಸ್ವಲ್ಪ ಕಬಾಬ್ ಎತ್ತಿಟ್ಕೊಂಡೆ, ಮತ್ತು ಅರ್ಧ kg ಚಿಕನ್ನ ಕ್ಲೀನಾಗಿ ತೊಳೆದಿಟ್ಕೊಂಡಿದ್ದೆ. ಸೊ ಆ ಚಿಕನೆಲ್ಲ ಹಾಕ್ತಿದ್ದೀನಿ, ನೀವು ನೋಡ್ಬೋದು. ಏನು ಹೇಳಿ ಒಂದು ಬಾಣಲಿ ಇಟ್ಕೊಂಡು ಅದು ಬಿಸಿ ಆದ ತಕ್ಷಣ ಒಂದು 3 to 4 ಸ್ಪೂನ್ಸ್ ಆಯಿಲ್ ಹಾಕ್ಕೊಂಡು ಆನಿಯನ್ ಹಾಕ್ಕೊಂಡು ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ಅದು ಚೆನ್ನಾಗಿ ಫ್ರೈ ಆದಮೇಲೆ 1 ಟೊಮ್ಯಾಟೊ ತೊಗೊಂಡಿದ್ದು. 1 ಟೊಮೆಟೊ ಸ್ವಲ್ಪ ಸಾಫ್ಟ್ ಆದಮೇಲೆ ಅರ್ಧ kg ಚಿಕನ್ ಕ್ಲೀನಾಗಿ ತೊಳೆದಿಟ್ಕೊಂಡು ಸ್ವಲ್ಪ ಆಯಿಲಲ್ಲಿ ಫ್ರೈ ಆಗಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೀವು ನೋಡ್ತಾ ಇರ್ಬೋದು.
ನಾನಿನ್ನೂ ವೆರೈಟಿ ಲಾಗ್ ಮಾಡ್ತೀನಿ. ಪ್ಲೀಸ್ ನಂಗೆ ಆ್ಯಕ್ಚುಲಿ ಚಿಕನ್ ಅಂದರೆ ಇಷ್ಟ. ಸೊ ಅದಕ್ಕೆ ನಾನು ಚಿಕನ್ ಕರೀಸ್ ಎಲ್ಲ ಜಾಸ್ತಿ ನನಗೆ ತೋರಿಸ್ತೀನಿ. ನನ್ನ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ಚಿಕನ್ ಕರಿ, ಚಿಕನ್ ಸಾಂಬಾರು, ನಾಟಿ ಸ್ಟೈಲ್ ಅದೇ ಇರುತ್ತೆ ಆಲ್ಮೋಸ್ಟ್. ಸೊ ಇದನ್ನು ನೀವು ಟ್ರೈ ಮಾಡ್ಬೋದು. ಇದು ಚೆನ್ನಾಗಿರುತ್ತೆ ಆ್ಯಕ್ಚುಲಿ, ಉಪ್ಪು ಖಾರ ಎಲ್ಲ ಚೆನ್ನಾಗಿರುತ್ತೆ. ಸೊ ಸ್ವಲ್ಪ ಒಂದು 2 ಸ್ಪೂನ್ಸ್ ಆಫ್ ಸಾಲ್ಟ್ ಟರ್ಮರಿಕ್ ಹಾಕ್ಕೊತಿದ್ದೀನಿ. ಅರಿಶಿನ 1 ಸ್ಪೂನು ಅರಿಶಿನ ಮತ್ತು ಸಾಲ್ಟ್, ಉಪ್ಪು ಖಾರ ಬಿದ್ದರೆ ಚಿಕನ್ಗೆ ಚೆನ್ನಾಗಿ ಉಪ್ಪು ಖಾರ ಇದ್ದರೆ ಸಾಂಬಾರು ಕೂಡ ಟೇಸ್ಟಿಯಾಗಿರುತ್ತೆ. ಸೊ 2 ಸ್ಪೂನ್ಸ್ ಹಾಕ್ಕೊತಿದ್ದೀನಿ. ನಿಮ್ಗೆ ಜಾಸ್ತಿ ಆದರೆ 1 ಸ್ಪೂನ್ ಹಾಕ್ಕೋಬೋದು. ಇಸ್ ಮೋರ್ ದೆನ್ ಎನಫ್. ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ತಿರುಗಿಸ್ತಿದ್ದೀನಿ. ಅದು ಆಯಿಲಲ್ಲಿ ಚೆನ್ನಾಗಿರುತ್ತೆ. ಆಯಿಲಲ್ಲಿ ಚೆನ್ನಾಗಿ ಚಿಕನ್ನ ಫ್ರೈ ಮಾಡಿ ಬೇಗ ಬೇಯುತ್ತೆ. ಕುಕ್ಕರ್ ವಿಸಿಲ್ ಹಾಕಿ, ಏನು ವಿಸಿಲ್ ತೋರಿಸೋದಲ್ಲ, ಏನೂ ಬೇಕಾಗಿಲ್ಲ. ಸೊ ಅಷ್ಟೇ. ಸೊ ದಸರಾ ಲಾಗ್ ನಾನು ಅಪ್ಲೋಡ್ ಮಾಡ್ತೀನಿ. ಸೊ ನಾನು ಡೈಲಿ ಈ ದೇವ್ರದ್ದು ಅಪ್ಲೋಡ್ ಮಾಡ್ತಿಲ್ಲ. ಸೊ ಒಂದೇ ದಿನ ದಸರಾ ನಾನು ಹೆಂಗೆ ಡೆಕೋರೇಟ್ ಮಾಡಿದ್ದೀನಿ, ನಾನು ಹೆಂಗೆ ಪೂಜೆ ಮಾಡಿಕೊಂಡ್ರೆ ಫುಲ್ ಲಾಗ್ ನಿಮ್ಗೆ ಅಪ್ಲೋಡ್ ಮಾಡ್ತೀನಿ ದಸರಾ ದಿನ. ನಾಳೆ ಬಂತು ಗ್ರೂಮ್ ಮಾಡಿಸಿದ್ರಿ ರೂಬಿಗೆ. ಸೊ ಗ್ರೂಮಿಂಗ್ ವಿಡಿಯೋ ನಾನು ಅಪ್ಲೋಡ್ ಮಾಡಿರಲಿಲ್ಲ. ಸೊ ನಾಳೆ ಅಪ್ಲೋಡ್ ಮಾಡ್ತೀನಿ ರೂಬಿ ಗ್ರೂಮಿಂಗ್ ಡೇ. ಸೊ ಸ್ವಲ್ಪ ಸಾಲ್ಟ್ ಕಮ್ಮಿ ಇತ್ತು, ಅದಕ್ಕೆ ಸ್ವಲ್ಪ ಸಾಲ್ಟ್ ಕೂಡ ನಾನು ಹಾಕ್ಕೊತಿದ್ದೀನಿ. ಚಿಕನ್ ಬೇಗ ಬೇಯಲಿ, ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡೀಲಿ ಅಂತ ಫಸ್ಟೇ ಕ್ಲೀನಾಗಿ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ. ಸೊ ಒಂದು ಮೀಡಿಯಮ್ ಉರಿಯಲ್ಲಿ ಇಟ್ಟು ಬೇಯಿಸ್ತೀವಲ್ಲ, ಸೊ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ, ಟೇಸ್ಟು ಚೆನ್ನಾಗಿರುತ್ತೆ ಅಂತ ಅಷ್ಟೇ. ಸೊ ಇದೇ ರೀತಿ ನೀವು ಚಿಕನ್ನ ಮಾಡಿಕೊಂಡ್ರೆ ಇದು ಟೇಸ್ಟಿಯಾಗೂ ಇರುತ್ತೆ, ಸಾಫ್ಟಾಗಿರುತ್ತೆ. ಲೈಕ್ ಎಲ್ಲರೂ ತಿನ್ಬೋದು. ಮನೇಲಿರೋ ಸ್ವಲ್ಪ ವಯಸ್ಸಾಗಿರೋರು ಎಲ್ಲರೂ ತಿನ್ಬೋದು. ಸ್ವಲ್ಪ ಚಿಕನ್ ಈ ಥರ ಸ್ವಲ್ಪ ಸಾಫ್ಟ್ ಆದರೆ ಎಲ್ಲ ಚೆನ್ನಾಗಿರುತ್ತೆ ಟೇಸ್ಟಾಗಿ. ಸೊ ನಾನು ತಟ್ಟೆ ಮುಚ್ಚಿ ಒಂದು 5 to 10 ಮಿನಿಟ್ಸ್ ಚೆನ್ನಾಗಿ ಚಿಕನ್ಗೆ ಉಪ್ಪು ಖಾರ ಹಿಡಿಯೋವರೆಗೂ ಆಯಿಲಲ್ಲಿ ಚೆನ್ನಾಗಿ ಫ್ರೈ ಮಾಡ್ತಿದ್ದೀನಿ. ಸೊ ಅಷ್ಟೊತ್ತಿಗೆ ನಾನು ಒಂದು ಕುಕ್ಕರ್ ಪ್ಯಾನಲ್ಲಿ ಏನಾದ್ರು ಇಟ್ಬಿಟ್ಟು ಮಸಾಲೆಲ್ಲ ಮಸಾಲೆ ರುಬ್ಕೊಳಕ್ಕೆ ರೆಡಿ ಮಾಡ್ಕೊತೀನಿ. ನೀವು ನೋಡ್ಬೋದು ಚೆನ್ನಾಗಿ ಫ್ರೈ ಮಾಡ್ಕೊಳಕ್ಕೆ ತಟ್ಟೆ ಮುಚ್ಚಿ ಒಂದು 5 to 10 ಮಿನಿಟ್ಸ್ ಹಂಗೆ ಬಿಟ್ಬಿಡಬೇಕು. ಅದು ನೀರು ಬಿಟ್ಕೊಂಡಿರುತ್ತೆ ಚಿಕನಲ್ಲಿರೋ ವಾಟ್ರಲ್ಲ. ಸೊ ಅವಾಗವರೆಗೂ ಬೇಯಿಸ್ಕೊತಾ ಇರಬೇಕು. ನಿಮ್ಗೆ ಗೊತ್ತಾಗುತ್ತೆ, ಅದು ನೋಡಿದ್ರೆ ತಟ್ಟೆ ಮುಚ್ಚಿ ಬೇಯಿಸ್ಕೊಂಡು ಹಿಂಗೆ ನೀವು ಓಪನ್ ಮಾಡಿದ್ರೆ ಅದಲ್ಲೇ ನಿಮ್ಗೆ ಗೊತ್ತಾಗುತ್ತೆ ನೀರು ಬಿಟ್ಕೊಂಡಿಲ್ಲ ಅಂತ. ನೀರು ಬಿಟ್ಕೊಂಡ್ರೆ ಚೆನ್ನಾಗಿ ಚಿಕನ್ಗೆ ಉಪ್ಪು ಖಾರ ಎಲ್ಲ ಇರ್ತಿದೆ, ಪ್ಲಸ್ ಚಿಕನ್ ಶ್ರಿಂಕ್ ಆಗುತ್ತೆ. ಆವಾಗ ನಿಮಗೆ ಗೊತ್ತಾಗುತ್ತೆ ಆಟೋಮೆಟಿಕ್ಕಾಗಿ. ಸೊ ಯಾರ್ಯಾರು ಚಿಕನ್ ಲವರ್ಸ್ ಇದ್ದೀರೋ ಪ್ಲೀಸ್ ಕಮೆಂಟ್ ಮಾಡಿ. ಆಮೇಲೆ ಸ್ವಲ್ಪ ಚಿಕನೆಲ್ಲ ಚೆನ್ನಾಗಿ ಬೇಯ್ದಿತ್ತು, ನಿಮ್ಗೆ ಗೊತ್ತಾಗುತ್ತೆ. ಸ್ವಲ್ಪ ಕತ್ತೋಗ್ದಿರ ನಾನು ತಳ ಇರ್ದಿರ ಒಂದು ಸ್ವಲ್ಪ ಚಿಕ್ಕ ಗ್ಲಾಸಲ್ಲಿ ಸ್ವಲ್ಪ ಆಯಿಲ್ ಹಾಕ್ದಿರ ಜಸ್ಟ್ ವಾಟರ್ ಹಾಕ್ತಿದ್ದೀನಿ. ಆಲ್ರೆಡಿ ಚಿಕನ್ ಚೆನ್ನಾಗಿ ಬೇಯಿದ್ರೆ ವಾಟರ್ ಆಟೋಮೆಟಿಕ್ಕಾಗಿ ಬರುತ್ತೆ. ಬಟ್ ಸ್ವಲ್ಪ ತಳ ಇರ್ದಿರ ನಾನು ಸ್ವಲ್ಪ ವಾಟರ್ ಹಾಕಿಬಿಟ್ಟು ಇನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೊತಿದ್ದೀನಿ. ಬಿಕಾಸ್ ವಾಟರ್ ಹಾಕಿದ್ರೆ ಬರೀ ನಾನು ಹಾಕಿರೋದೇ 2-3 ಸ್ಪೂನ್ಸ್ ಆಯಿಲ್ ಅಷ್ಟೇ ಅಲ್ವಾ. ಸೊ ತಳ ಹಿಡಿದ್ಬಿಡುತ್ತೆ, ಕೈ ಆಡ್ಸಲ್ಲ. ನಾನು ತಟ್ಟೆ ಬೇರೆ ಸಾಂಬಾರು ಮಾಡ್ತಿದ್ದೀವಲ್ಲ. ಸೊ ಸ್ವಲ್ಪ ಬೇಯ್ದ ಮೇಲೆ ಚಿಕನ್ನು ಒಂದು ಅರ್ಧ ಗ್ಲಾಸಲ್ಲಿ ಸ್ವಲ್ಪ ನೀರು ಹಾಕಿಬಿಟ್ಟು ಮತ್ತು ತಟ್ಟೆ ಮುಚ್ಚಿ ಬೇಯಿಸೋಕ್ಕೆ ಹಂಗೆ ಬಿಟ್ಬಿಡಬೇಕು. ಅದು ನೀರು ಬಿಟ್ಕೊಂಡ್ರೆ ನಾನು ತೋರಿಸ್ತೀನಿ ನಿಮಗೆ. ಸೊ ಅಷ್ಟೊತ್ತಿಗೆ ನಾನು ಐಟಮ್ಸ್ ಎಲ್ಲ ರೆಡಿ ಮಾಡ್ಕೊತಿದ್ದೆ ಮಸಾಲ ರುಬ್ಕೊಳಕ್ಕೆ. ಸಖತ್ ಈಸಿ ರೆಸಿಪಿ. ನಾನೊಂದು ಮ್ಯಾಕ್ಸಿಮಮ್ 1 hour ತೊಗೊಂಡೆ. ಸಾಂಬಾರು ಮತ್ತು ಕಬಾಬ್ ಮತ್ತು ಲಿವರ್ ಸಾಂಬಾರು ನಮ್ಮ ಅತ್ತೆ ಮಾಡೋದು. ಆಮೇಲೆ ದೋಸೆ ಹಾಕೋಕ್ಕೆ ಈ ಕಡೆ ನಾನು ಕುಕ್ಕರ್ ಇಟ್ಕೊತಿದ್ದೀನಿ. ಮಸಾಲ ಎಲ್ಲ ಫ್ರೈ ಮಾಡಿಕೊಂಡು ರುಬ್ಕೊಳಕ್ಕೆ. ಮಸಾಲ ಫ್ರೈ ಮಾಡಿದ್ರೆ ಅದೊಂಥರ ಟೇಸ್ಟು. ನೀವು ಹಂಗೆ ಹಸಿ ರುಬ್ಬಿದ್ರೆ ಅದೊಂಥರ ಟೇಸ್ಟು. ಬಟ್ ನನಗೆ ಹಸಿಗಿಂತ ಫ್ರೈ ಮಾಡಿದ್ರೆ ಜಾಸ್ತಿ ಇಷ್ಟ. ಯಾಕಂದರೆ ಒಂಥರ ಅಂತ ಒಂಥರ ಸ್ಮೆಲ್ ಇರುತ್ತೆ, ಬೇರೆ ಥರ ಇರುತ್ತೆ. ನೀವು 2 ಸಲನೂ ಒಂಥರ ಟ್ರೈ ಮಾಡಿ ನೋಡಿ. ನಾಟಿ ಸ್ಟೈಲಲ್ಲಿ ಅಂತ ನಾನು ಚಿಕನ್ ಸಾಂಬಾರು ಅಂತ ಒಂದು ಮತ್ತೆ ಮಾಡಿರೋದು ಇದಕ್ಕಿನ ಬೇಳೆ ಹಾಕಿ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಸೊ ಅದಕ್ಕೆ ವ್ಯೂಸ್ ಇಲ್ಲ, ಜಸ್ಟ್ ನೀವು ಓಪನ್ ಮಾಡಿ ನೋಡಿ. ನಿಜ ನಾನು ಕ್ಲಿಯರಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ಅದರಲ್ಲಿ ನಾನು ನಾಟಿ ಸ್ಟೈಲಲ್ಲಿ ಹಸಿ ಮಸಾಲ ಹಾಕಿ ರುಬ್ಬಿ ಸಾಂಬಾರು ಮಾಡಿದ್ದೀನಿ. ಅದು ಸಖತ್ತಾಗಿರುತ್ತೆ. ಈ ಥರ ಹುರಿದು ನಾನು ಮಸಾಲ ಹಾಕಿ ಮಾಡ್ತಿರೋದು. ಇದೊಂದು ಸಲ ಟ್ರೈ ಮಾಡಿ. ಇದು ನಿಮಗೆ ನಿಜ ಕಾನ್ಫಿಡೆಂಟಾಗಿ ಹೇಳ್ತಿದ್ದೀನಿ, ಇದು ನಿಮಗೆ ಸಖತ್ ಇಷ್ಟ ಆಗುತ್ತೆ. ಸೊ ಒಂದು ಕುಕ್ಕರ್ ಇಟ್ಬಿಟ್ಟು ಇದಕ್ಕೂ ಅಷ್ಟೇ 2 ಸ್ಪೂನ್ಸ್ ಆಫ್ ಆಯಿಲ್ ಹಾಕ್ಕೋಬೇಕು. ಸೊ ನಮ್ಮ ರೂಬಿನ ಆ್ಯಕ್ಚುಲಿ ಈ ನಡುವೆ ಜಾಸ್ತಿ ಹಚ್ಕೊತಿಲ್ಲ. ಆಲ್ ವ್ಲಾಗ್ಸು ನಿಮಗೆ ಆದಷ್ಟು ಬೇಗ ನಾನು ಅಪ್ಲೋಡ್ ಮಾಡ್ತೀನಿ. ಅದನ್ನು ನಾನು ಯೂಟ್ಯೂಬಲ್ಲಿ ನಿಮಗೆ ಪರಿಚಯ ಮಾಡಿಸ್ತೀನಿ. ಅದು ಜಾಸ್ತಿ ಜನ ಮಿಸ್ ಮಾಡ್ಕೊತಿದ್ದಾರೆ ನಾನು ಅನ್ಕೊತಿದ್ದೀನಿ. ಬಿಕಾಸ್ ಅದಕ್ಕೂ ಫ್ಯಾನ್ಸ್ ಇದ್ದಾರೆ. ನೀವು ಒಂದ್ಸಲ ನೋಡಿ ನಿಮಗೂ ಇಷ್ಟ ಆಗುತ್ತೆ. ಅದನ್ನು ವ್ಲಾಗ್ಸಲ್ಲಿ ಇನ್ಮೇಲೆ ನಾನು ತರ್ತೀನಿ. ಸೊ ಏನಪ್ಪ ಅಂದರೆ ನಿಮ್ಮ ಸಪೋರ್ಟ್ ಬೇಕಷ್ಟೆ ನನ್ನ ಚಾನಲ್ಗೆ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್, ಇದೆ ನಾನು ಹೇಳೋದು. ಸೊ ಮುಂದೆ ವ್ಲಾಗ್ಸ್ ಏನೋ ಇಂಟ್ರೆಸ್ಟಿಂಗಾಗಿರುತ್ತೆ. ಸೊ ನಮ್ಮ ಆ್ಯನಿವರ್ಸರಿ ಬರ್ತಿದೆ. ನಮ್ಮ ಆ್ಯನಿವರ್ಸರಿ ಲಾಗ್, ನನ್ನ ಬರ್ಡೇ ಲಾಗ್ ಎಲ್ಲ ಇನ್ನೂ ಸಖತ್ ಫನ್ ಇರುತ್ತೆ.
ವೆಲ್ಸಿ. ಆಮೇಲೆ ನಾನು 2 ಮಂತ್ಸ್ ಗ್ಯಾಪ್ ಯಾಕೆ ತೊಗೊಂಡಿದ್ದೆ ಅಂತ ಒಂದು ವೀಡಿಯೋ ಮಾಡ್ತೀನಿ ಅಂತ ಹೇಳಿದ್ದೆ ಹೆಲ್ತ್ ಇಶ್ಯೂ ಬಗ್ಗೆ. ಸೊ ಆ ವಿಡಿಯೋ ಕೂಡ ನಾನು ಆದಷ್ಟು ಬೇಗ ನಾನು ಅಪ್ಲೋಡ್ ಮಾಡ್ತೀನಿ. ಲೈಕ್ ಅದೇನಕ್ಕಾಯಿತು ಪ್ಲಸ್ ಅದಕ್ಕೆ ಏನು ತೊಗೊಂಡ್ರೆ ಕ್ಯೂರ್ ಆಗತ್ತಂತ ಕೂಡ ನಾನು ಹೇಳಿ ಅಪ್ಲೋಡ್ ಮಾಡ್ತೀನಿ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ತೇಜ್ ಪವನ್ ಲಾಕ್ಸ್ ಆ್ಯಂಡ್ ವಿ ನೀಡ್ ಆಲ್ ಯುವರ್ ಸಪೋರ್ಟ್. ಸೊ ಒಂದು ಕುಕ್ಕರ್ಗೆ 2 to 3 ಸ್ಪೂನ್ಸ್ ಆಯಿಲ್ ಹಾಕ್ಕೊಂಡು, ಸೊ ಮಸಾಲ ನಾನು ಏನು ಎಕ್ಸ್ಟ್ರಾ ನೋಡಿಸ್ತಿಲ್ಲ, ಮನೇಲಿ ಏನಿದೆಯೋ ಅದೇ ಯೂಸ್ ಮಾಡಿ ನಾನು ಮಾಡ್ತಾ ಇರೋದು, ನೀವು ನೋಡ್ಬೋದು. ಆಮೇಲೆ ಒಂದು 2 to 5 ಮಿನಿಟ್ಸು ಕುಕ್ಕರು ಬಿಸಿ ಆದಮೇಲೆ ನಾನು ಹೇಳಿದ್ದೀನಲ್ಲ, ಸ್ವಲ್ಪ ಒಂದು ಕೊಬ್ಬರಿ, ಚಕ್ಕೆ, ಲವಂಗ, ಒಂದು 3-4, ಒಂದು 5-6 ಒಣಮೆಣಸಿನ್ಕಾಯಿ, ಆಮೇಲೆ ಏನದು ಧನಿಯಾ ಒಂದು ಹಿಡಿಯಷ್ಟು, ಆಮೇಲೆ ಸೋಂಪು, ಇಷ್ಟು ಐಟಮ್ ತೊಗೊಂಡಿದ್ದೀನಿ ಮಸಾಲಾಗೆ. ಆಮೇಲೆ ಕೊಬ್ಬರಿ, ಇಷ್ಟು ಐಟಮ್ಸ್ ತೊಗೊಂಡಿರ್ತೀನಿ ಆಯಿತಾ. ಆಮೇಲೆ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ, ಇಷ್ಟೇ. ನಿಮಗೆ ನೀವು ಹಸಿಮೆಣ್ಸಿನ್ಕಾಯಲ್ಲೂ ಹಾಕ್ಕೋಬೋದು, ಒಣಮೆಣ್ಸಿನ್ಕಾಯಿ ಹಾಕ್ಕೋಬೋದು. ನಾನು ಹಸಿಮೆಣ್ಸಿನ್ಕಾಯಿ ಯೂಸ್ ಮಾಡ್ತಿಲ್ಲ, ಒಣಮೆಣ್ಸಿನ್ಕಾಯಿ ಯೂಸ್ ಮಾಡ್ತಿದ್ದೀನಿ. ನೀವು ನೋಡ್ಬೋದು. ಫಸ್ಟ್ ಆನಿಯನ್ ಹಾಕ್ಕೊತಿದ್ದೀನಿ. ಒಂದು ಆನಿಯನ್ ತೊಗೊಂಡಿದ್ದೀನಿ ಬಿಕಾಸ್ ಆ ಕಡೆ ನಾನು 1.5 ಆನಿಯನ್ ತೊಗೊಂಡಿದ್ನಲ್ಲ. ಸೊ ಈ ಕಡೆ ಮಸಾಲೆ ರುಬ್ಕೊಳಕ್ಕೆ 1 ಆನಿಯನ್, ಸ್ವಲ್ಪ ಮತ್ತು ಒಂದು 5 to 6 ನಾನು ಒಣಮೆಣ್ಸಿನ್ಕಾಯಿ ತೊಗೊಂಡಿದ್ದೆ. ಆಮೇಲೆ ಚಕ್ಕೆ, ಲವಂಗ, ಆಮೇಲೆ ಸ್ವಲ್ಪ ಜೀರಿಗೆ, ಆಮೇಲೆ ಮೆಣಸು, ಒಂದು 5-10 ಮೆಣಸು, ಆಮೇಲೆ ಸ್ವಲ್ಪ ಜೀರಿಗೆ ತೊಗೊಂಡಿದ್ದೀನಿ. ಸೊ ಎಲ್ಲ ಹಾಕಿಬಿಟ್ಟೆ ಮಸಾಲ ಐಟಮ್ಸ್. ಸೊ ಅದು ಸ್ಮೆಲ್ ಬರುತ್ತೆ ಜಾಸ್ತಿ. ನೀವೇನಾದರೂ ರೋಸ್ಟಾಗಿ ಮಾಡಿಬಿಟ್ರೆ ಒಂಥರ ಸೀದೋಗಿರೋ ಸ್ಮೆಲ್ ಬರುತ್ತೆ. ಸೊ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಇದೆಲ್ಲ ಹುರ್ಕೊಬೇಕಾಗುತ್ತೆ. ಲೈಟಾಗಿ ಒಣಮೆಣ್ಸಿನ್ಕಾಯಿ ಹುರ್ಕೊಂಡ್ರೆ ಸಾಕು, ಸ್ಮೆಲ್ಲಲ್ಲೇ ಗೊತ್ತಾಗತ್ತೆ ನಿಮಗೆ. ಧನಿಯಾ ಅದೆಲ್ಲ ಜಾಸ್ತಿ ರೋಸ್ಟ್ ಮಾಡ್ಕೋಬಾರ್ದು, ಸ್ವಲ್ಪ ಮೀಡಿಯಮಾಗಿ ರೋಸ್ಟ್ ಮಾಡಿಕೊಂಡ್ರೆ ಇಟ್ ಈಸ್ ಮೋರ್ ದೆನ್ ಎನಫ್. ಸೊ ನಿಮ್ಗೆ ಸ್ಮೆಲ್ಲಲ್ಲಿ ಅದು ಕಲರಲ್ಲೇ ಗೊತ್ತಾಗ್ಬಿಡುತ್ತೆ. ಸೊ ಅದಾದಮೇಲೆ ಧನಿಯಾ ಜಾಸ್ತಿ ತೊಗೋಬೇಡಿ, ಆದಷ್ಟು ನೀವು ಪ್ಯಾಕೆಟ್ ಧನಿಯಾನ ಕಮ್ಮಿ ಮಾಡಿ. ಧನಿಯಾನ ನೀವು ಫ್ರೈ ಮಾಡಿ ಪುಡಿ ಮಾಡಿ ಇಟ್ಕೊಂಡ್ರೆ ಟೇಸ್ಟು ಚೆನ್ನಾಗಿರುತ್ತೆ, ಸ್ಮೆಲ್ಲು ಚೆನ್ನಾಗಿರುತ್ತೆ ಆ್ಯಂಡ್ ಇಟ್ ಈಸ್ ಗುಡ್ ಫಾರ್ ಹೆಲ್ತ್. ನಾನು ಗರಂ ಮಸಾಲ ಆಗಲಿ, ಧನಿಯಾ ಪುಡಿ ಆಗಲಿ ಯಾವುದು ನಾನು ಪ್ಯಾಕೆಟ್ ಯೂಸ್ ಮಾಡಲ್ಲ ಜಾಸ್ತಿ. ಏನಾದ್ರು ಕಬಾಬ್ ಪೌಡರ್ ಆ ಥರ ಮಾತ್ರ ಯೂಸ್ ಮಾಡೋದು. ಆಲ್ಮೋಸ್ಟ್ ನಮ್ಮ ಮನೇಲಿ ಮಾಡಿ ಇಟ್ಕೊಂಡಿರ್ತೀವಿ, ಸೊ ಅದೇ ನಾವು ಯೂಸ್ ಮಾಡೋದು. ಸೊ ಅದಕ್ಕೆ ನಾನು ಡೈರೆಕ್ಟ್ ಧನಿಯಾ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಸೊ ಒಂದು ಹಿಡಿ ಧನಿಯಾ, ಒಂದು ಸ್ವಲ್ಪ ಅಂದರೆ ಒಂದು ಚಿಕ್ಕ ಗ್ಲಾಸ್ ಧನಿಯಾ, ಮತ್ತು ಸ್ವಲ್ಪ 1 ಸ್ಪೂನು ಸೋಂಪು ಹಾಕ್ತಾಯಿದ್ದೀನಿ. ಅದ್ರ ಜೊತೆಗೇ ಇದೆಲ್ಲ ಹೈ ಫ್ಲೇಮಲ್ಲಿ ಇಟ್ಕೊಬಾರ್ದು, ಸೀದೋಗುತ್ತೆ. ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಇದೆಲ್ಲ ಹುರ್ಕೊಬೇಕು. ನೋಡ್ಬೋದು ನೀವು. ನಾನು ಅರ್ಧ ಸ್ಪೂನ್ ಆಫ್ ಇದು ಸೋಂಪು ಹಾಕ್ಬಿಟ್ಟು 2 ಸ್ಪೂನ್ಸ್ ಆಫ್ ಇದಾಗಿದೆ. ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನಾನು ಇದರಲ್ಲೇ ಹಾಕ್ಕೊತಿದ್ದೀನಿ. ನೀವು ಅಕಸ್ಮಾತ್ ನಿಮ್ಮ ಮನೇಲಿ ಪೇಸ್ಟ್ ಇಲ್ಲ ಅಂದರೆ ನೀವು ಶುಂಠಿ ಬೆಳ್ಳುಳ್ಳಿ ಹುರ್ಕೊಂಡೋಗಿ ಹಾಕ್ಕೋಬೋದು. ನನ್ನ ಮನೇಲಿ ಆಲ್ರೆಡಿ ಯಾವಾಗೂ ಪೇಸ್ಟ್ ರಿಸರ್ವ್ ಆಗಿರುತ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಬಿಕಾಸ್ ಬೇಗ ಟಿಫನ್ ಆಗುತ್ತೆ ಅಂತ. ಸೊ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನಿಮ್ಮ ಹತ್ರ ಇಲ್ಲ ಅಂದರೆ ಇವಾಗೇ ಹುರ್ಕೊಂಡೋಗಿ ಶುಂಠಿ ಒಂದು ಅರ್ಧ ಹೋಳು ಮತ್ತು ಬೆಳ್ಳುಳ್ಳಿ ಒಂದು ಹೋಳು ಹಾಕ್ಬಿಟ್ರೆ ಸಾಕು. ಸೊ ನೀವು ನೋಡ್ಬೋದು ಧನಿಯಾ ಎಷ್ಟು ಹಾಕಿದ್ದೀನಿ ಅಂತ. ಸೊ ಅಷ್ಟು ಧನಿಯಾನೂ ಹಾಕಿಟ್ಕೋಬೇಕು. ಸೊ ಧನಿಯಾನೂ ಇಟ್ಕೊಂಡಿರ್ತೀನಿ ಯಾವಾಗೂ ಅಷ್ಟೇ. ಸೊ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆಲ್ರೆಡಿ ಹಾಕ್ಕೊಂಡು ಇಟ್ಕೊಂಡಾಗಿಂದ 2 ಸ್ಪೂನ್ಸ್ ಆಫ್ ಶುಂಠಿ ಬೆಳ್ಳುಳ್ಳಿ ಅಷ್ಟು ಹಾಕ್ಕೊಂಡು ಚೆನ್ನಾಗಿ ಅದು ಅಷ್ಟೇ ಹಸಿ ವಾಸನೆವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಂಡು, ಮತ್ತು ಲಾಸ್ಟಲ್ಲಿ ನಾನೇನು ಕೊಬ್ಬರಿ ಹಾಕ್ಕೊತಿದ್ದೀನಿ, ಅರ್ಧ ಕೊಬ್ಬರಿ ಯೂಸ್ ಮಾಡ್ತಿದ್ದೀನಿ. ಇದು ಅಷ್ಟೇ ಜಾಸ್ತಿ ಇದು ಕಚ್ಬಾರ್ದು, ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಹಸಿ ವಾಸನೆ ಹೋಗೋವರೆಗೂ. ಕೊಬ್ಬರಿ ಕೂಡ ನಾನು ಹಸಿ ಕೊಬ್ಬರಿ ತೊಗೊಂಡಿದ್ದೀನಿ. ಇಟ್ಸ್ ಓಕೆ, ಒಣ ಕೊಬ್ಬರಿನೂ ತೊಗೋಬೋದು. ಒಣ ಕೊಬ್ಬರಿ ತೊಗೊಂಡ್ರೆ ಜಸ್ಟ್ ಒಂದು 5 ಮಿನಿಟ್ಸ್ ಅಷ್ಟೇ, ಇಲ್ಲಾಂದರೆ ಹಂಗೆ ಹಾಕ್ಕೊಂಡು ರುಬ್ಕೋಬೋದು. ನಾನು ಹಸಿ ಕೊಬ್ಬರಿ ಯೂಸ್ ಮಾಡ್ತೀನಿ. ಹಸಿ ಕೊಬ್ಬರಿ ಹಾಕಿದ್ರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ಎಲ್ಲ ಹಾಕಿಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ಕೊತ್ತಂಬರಿ ಬಂದು ಲಾಸ್ಟಲ್ಲಿ ಇನ್ನೇನು ನೀವು ಜಾರಲ್ಲಿ ಹಾಕ್ತೀರ ಅನ್ನೋವಾಗ ಹಾಕ್ಕೋಬೋದು, ಇಲ್ಲಾಂದರೆ ಇನ್ನೂ ಸ್ಮೆಲ್ ಬೇಕು ಅಂದರೆ ಇದರಲ್ಲೇ ಹಾಕ್ಕೊಂಡು ರುಬ್ಕೋಬೋದು. ಸೊ ಒಂದು 5 ಮಿನಿಟ್ಸ್ ನನಗೆ ಬಿಟ್ಬಿಟ್ಟಿದ್ದೀನಿ. ಸ್ವಲ್ಪ ಮಸಾಲ ಎಲ್ಲ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮಸಾಲ ಘಾಟೆಲ್ಲ ಹೋಗಲಿ ಅಂತ. ಸೊ ಆ ಕಡೆ ಚಿಕನ್ ಚೆನ್ನಾಗಿ ಬೆಂದು ಗಮ್ ಅಂತಿತ್ತು. ಸೊ ಈ ರೆಸಿಪಿ ನಿಜ ಸಖತ್ ಈಸಿ, ನೀವೆಲ್ಲ ಟ್ರೈ ಮಾಡಬೇಕು. ಟ್ರೈ ಮಾಡಿ ಕಾಮೆಂಟ್ ಮಾಡಿ ಹೆಂಗಿತ್ತು ಅಂತ ನನಗೆ. ಮತ್ತು ನಿಮ್ಗೆ ಯಾವ ಥರ ರೆಸಿಪೀಸ್ ಬೇಕು ಅಂತಲೂ ಹೇಳಿ. ನಾನ್ ವೆಜ್ ಮಾತ್ರ ಇವಾಗ ಹೇಳ್ಬೇಡಿ, ನಾನು ತಿನ್ನಲ್ಲ. ನಾನು ನಮ್ಮ ಮನೇಲೂ ಮಾಡಲ್ಲ. ನವರಾತ್ರಿ ಟೈಮಲ್ಲಿ ಯಾರೂ ತಿನ್ನಲ್ವಲ್ಲ. ಸೊ 15 ಡೇಸ್ ಆದಮೇಲೆ, ದಸರಾ ಇದೆಲ್ಲ ಆದಮೇಲೆ ಆಮೇಲೆ ಬೇಕಾದ್ರೆ ನಿಮಗೆ ನಾನ್ ವೆಜ್ ರೆಸಿಪೀಸ್ ನಮ್ಮ ಅತ್ತೆ ಮಾಡೋದು ಲಿವರ್ ಸಾಂಬಾರ್ ಎಲ್ಲ ತೋರಿಸ್ತೀನಿ. ಆವಾಗ ಬೇಕಂದರೆ ನಾನೆಲ್ಲ ನಿಮಗೆ ಅಪ್ಲೋಡ್ ಮಾಡ್ತೀನಿ. ಸೊ ಟೊಮ್ಯಾಟೊ ಒಂದು ಕಟ್ ಮಾಡಿ ಇಟ್ಕೊಂಡಿದ್ದೆ, ಆ ಟೊಮ್ಯಾಟೊ ಕೂಡ ಹಾಕ್ತಿದ್ದೀನಿ. ಬಿಕಾಸ್ ಟೊಮ್ಯಾಟೊ ಬೇಗ ಶ್ರಿಂಕಾಗಿ ವಾಟರ್ ಬಿಟ್ಕೊಂಡ್ಬಿಡುತ್ತೆ, ಅದಕ್ಕೆ ಲಾಸ್ಟಲ್ಲಿ ಹಾಕ್ತಿದ್ದೀನಿ. ಸೊ ಅದು ಹಾಕ್ಬಿಟ್ಟು ಚೆನ್ನಾಗಿ ತಿರುಗಿಸ್ತಿದ್ದೀನಿ. ನೀವು ನೋಡ್ಬೋದಲ್ಲ, ನನ್ನ ಮನೇಲಿರೋ ಐಟಮ್ಸ್ ಬಿಟ್ಟರೆ ಯಾವುದು ಯೂಸ್ ಮಾಡ್ತಿಲ್ಲ. ಜಸ್ಟ್ ಸಿಂಪಲ್ ಆ್ಯಂಡ್ ಈಸಿ.
ನೀವು ಬೇರೆ ಸಾಂಬಾರು ನೋಡ್ಬೋದು. ಅದಕ್ಕಿಂತ ಜಸ್ಟ್ ಒಂದು 10 ಮಿನಿಟ್ಸ್ ಅಷ್ಟೇ. ಇದು ಮನೇಲಿರೋ ಇಂಗ್ರೀಡಿಯೆಂಟ್ಸೇ ಒಂದು 10 ಮಿನಿಟ್ಸ್. ಎಲ್ಲ ಬ್ಯಾಚುಲರ್ ಆಗಲಿ, ಕೆಲಸ ಮುಗಿಸ್ಕೊಂಡು ಮನೆಗೆ ಬರೋರಾಗಲಿ, ಯಾರನ್ನಾಗಲಿ ಜಸ್ಟ್ 10 ಮಿನಿಟ್ಸ್ ಅಷ್ಟೇ ಬೇಗ ಈ ಸಾಂಬಾರನ್ನ ಮಾಡ್ಕೋಬೋದು. ಜಸ್ಟ್ ಈಸಿ. ನೀವು ಬೇಕಂದರೆ ಟ್ರೈ ಮಾಡಿ ನೋಡಿ. ನನಗಂತೂ ಈ ಸಾಂಬಾರು ಎಷ್ಟು ಒಂದು 10 ಮಿನಿಟ್ಸ್ ಅಂದರೆ ನಾನು ಹಾಫ್ ಆನ್ ಅವರ್ ಸಾಕು ನನಗೆ. ಸಾಂಬಾರು ಪ್ರಿಪೇರ್ ಮಾಡಿಬಿಟ್ಟು ರೈಸ್ ಮಾಡಿಬಿಡ್ತೀನಿ. ಸೊ ಆಮೇಲೆ ಕೊತ್ತಂಬರಿ ನಾನು ಇದಕ್ಕೆ ಹಾಕ್ತಿದ್ದೀನಿ, ಸ್ವಲ್ಪ ಸ್ಮೆಲ್ ಇರಲಿ ಅಂತ. ಸ್ವಲ್ಪ ಜನ ಜಸ್ಟ್ ಇದಕ್ಕೆ ಹಾಕಿ ಫ್ರೈ ಮಾಡ್ತಾರೆ. ಒಂದೊಂದ್ಸಲ ಒಬ್ಬರು ಡೈರೆಕ್ಟಾಗಿ ಜಾರ್ಗೆ ಹಾಕಿ ರುಬ್ಕೊಂಡ್ಬಿಡ್ತಾರೆ. ಬಟ್ ನಾನು ಇದಕ್ಕೆ ಹಾಕ್ತೀನಿ, ಬಿಕಾಸ್ ಎಲ್ಲ ವಾಸನೆಯೂ ಚೆನ್ನಾಗಿರುತ್ತೆ, ಸ್ಮೆಲ್ ಗಮ್ ಅಂತಿರುತ್ತೆ. ಪ್ಲಸ್ ಅದು ಹಸಿ ವಾಸನೆ ಹೋದರೆ ಚೆನ್ನಾಗಿರುತ್ತೆ ಆಯಿಲಲ್ಲಿ ಫ್ರೈ ಆದ್ರೆ ಅಂತ ನಾನು ಕೊತ್ತಂಬರಿ ಕೂಡ ಅದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ. ಸೊ ನಿಮ್ಗೆ ಯಾವ ಥರ ಬೇಕೋ ಆ ಥರ ಮಾಡ್ಕೋಬೋದು. ಸೊ ನಮ್ಮಂಥ ಚಿಕ್ಕ ಲಾಗರ್ಸ್ ಕೂಡ ಸ್ವಲ್ಪ ಹೆಲ್ಪ್ ಮಾಡಿ. ನಮಗೂ ಸಬ್ಸ್ಕ್ರೈಬರ್ಸ್ ಬೇಕು, ನಮ್ಮ ಚಾನಲ್ನು ಸ್ವಲ್ಪ ಮುಂದೆ ತೊಗೊಂಬರಬೇಕು ಅಂತ. ಸೊ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪದೇ ಹೇಳ್ತಿದ್ದೀನಿ ಅಂದ್ಕೊಬೇಡಿ. ಬಟ್ ಸಬ್ಸ್ಕ್ರೈಬರ್ಸ್ ಎಲ್ಲ ಕಮ್ಮಿ ಇದ್ದಾರೆ, ವ್ಯೂಸ್ ಎಲ್ಲ ಸ್ವಲ್ಪ ಕಮ್ಮಿ ಇತ್ತು. ಸೊ ನಾನು ಹೇಳ್ತಿದ್ದೀನಿ. ಸೊ ಯಾಕೆಂದರೆ ನಾನು 2 ಮಂತ್ಸ್ ವೀಡಿಯೋ ಮಾಡಿದ್ಲಿಲ್ವಲ್ಲ, ಅದಕ್ಕೆ ಸ್ವಲ್ಪ ಕಮ್ಮಿ ಆಗಿದೆ ಅಷ್ಟೇ. ಅದೇ ಸ್ವಲ್ಪ ಇದರಿಂದ ನಾನು 2 ಮಂತ್ಸ್ ಕಂಟಿನ್ಯೂಸ್ ಆಗಿ ವೀಡಿಯೋ ಮಾಡ್ಕೊಂಡು ಹೋಗಿದ್ರೆ ಇಟ್ ವಾಸ್ ಫೈನ್. ನನಗೆ ವ್ಯೂವರ್ಸ್ ಎಲ್ಲ ಜಾಸ್ತಿ ಬರ್ತಿತ್ತು, ಪ್ಲಸ್ ಸಬ್ಸ್ಕ್ರೈಬರ್ಸು ಜಾಸ್ತಿ ಆಗ್ತಿದ್ರು. ಬಿಕಾಸ್ ಆಫ್ ದಟ್ ನನಗೆ ಸ್ವಲ್ಪ ಡಿಲೇ ಆಯ್ತು ಅಷ್ಟೇ. ಸೊ ಇನ್ಮೇಲಿಂದ ಡೈಲಿ ಲಾಗ್ಸ್ ಇರುತ್ತೆ. ಸೊ 2 ಡೇಸ್ ನಾನು ಅಪ್ಲೋಡು ಮಾಡಿರಲಿಲ್ಲ ವೀಡಿಯೋ. ಸೊ ಇವತ್ತು ಅಪ್ಲೋಡ್ ಮಾಡ್ತಿದ್ದೀನಿ. ಆ್ಯಕ್ಚುಲಿ ಇವತ್ತು ಸಂಡೇನೇ ಅಪ್ಲೋಡ್ ಮಾಡೋಣ ಅಂದ್ಕೊಂಡಿದ್ದೆ, ಬಟ್ ಆಗಿರಲಿಲ್ಲ. ಸೊ ಇವತ್ತು ಅಪ್ಲೋಡ್ ಮಾಡ್ತಿದ್ದೀನಿ. ಸೊ ಒಂದು ಸ್ಪೂನ್ ಆಫ್ ಅರಿಶಿನನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು 5 ಮಿನಿಟ್ಸ್ ಹಾಗೆ ಬಿಟ್ಬಿಟ್ಟು, ಇದೆಲ್ಲ ಸಿಮ್ಮಲ್ಲೇ ಇಟ್ಕೊಂಡು ಮಾಡಬೇಕು. ಹುರಿಯೋದು ಅದೆಲ್ಲ ಕಾರ್ಯಕ್ರಮ ನೀವೇನೋ ಜಾಸ್ತಿ ಉರಿಯಲ್ಲಿ ಇಟ್ಕೊಂಡು ಮಾಡಿದ್ರೆ ಮುಗೀತು. ಫುಲ್ ಸೀದೋಗಿ ಘಾಟ್ ವಾಸನೆ ಬಂದುಬಿಡುತ್ತೆ. ಒಣಮೆಣ್ಸಿನ್ಕಾಯಿ ಬೇರೆ ಹಾಕಿದ್ದೀವಲ್ಲ, ಅದಕ್ಕೆ ಸಿಮ್ಮಲ್ಲಿ ಇಟ್ಕೊಂಡೆ ನೀವು ಈ ಹುರಿಯೋ ಕಾರ್ಯಕ್ರಮ ಎಲ್ಲ ಇಟ್ಕೊಬೇಕು. ಸೊ ಚೆನ್ನಾಗಿ ಹುರ್ಕೊಂಡ್ಮೇಲೆ ನಾನು ನೋಡಿಸ್ತಿದ್ದೀನಿ. ಸೊ ಆ ಥರ ಆಗಿದೆ. ಆ ಥರ ಆದಮೇಲೆ ನೀವು ನೋಡಿಕೊಂಡು ಆಫ್ ಮಾಡಬೇಕು. ಸೊ ಆಫ್ ಮಾಡಿಬಿಟ್ಟು ತಣ್ಣಗಾಗೋಕ್ಕೆ ಒಂದು 5 ಮಿನಿಟ್ಸ್ ಬಿಟ್ಬಿಡಬೇಕು. ನೀವು ತಣ್ಣಗಾಗ್ದೇ ಬಿಸಿ ಮಸಾಲಾನ ಜಾರಲ್ಲಿ ಹಾಕಿ ರುಬ್ಬಿದ್ರೆ ಪಟ್ ಅಂತ ನಿಮ್ಮ ಮುಖದ ಮೇಲೆ ಎಲ್ಲ ಎಗರ್ಸ್ಕೊಂಡ್ಬಿಡ್ತೀರ. ಬಿಕಾಸ್ ನೀವು ಇದು ಬಿಸಿ ಇರುತ್ತೆ, ನಿಮ್ಮ ಮಿಕ್ಸಿ ಹಾಕಿ ರುಬ್ಬಿದ್ರೆ ಅದು ಬಿಸಿ ಇರುತ್ತೆ. ಎರಡು ಬಿಸಿಯಾಗಿ ನೀವು ಟೈಟಾಗಿ ಇಟ್ಕೊಂಡ್ರೆ ಪ್ರೆಷರ್ಗೆ ಫೇಸ್ ಮೇಲೆ ಸ್ಪ್ಲ್ಯಾಶ್ ಆಗುತ್ತೆ. ನೆನಪಿರಲಿ, ಯಾವಾಗನಾಗಲಿ ಮಸಾಲ ಫ್ರೈ ಆದಮೇಲೆ ಒಂದು 10 ಮಿನಿಟ್ಸ್ ಕೂಲ್ ಡೌನ್ ಆದಮೇಲೆ ಸ್ವಲ್ಪ ತಣ್ಣಗಾದ್ಮೇಲೆ ನೀವು ಅದನ್ನು ರುಬ್ಕೋಬೇಕಾಗತ್ತೆ. ಅದು ಫ್ಯಾನ್ ಕೆಳಗಡೆ ಇರಲಿ, ಅಟ್ಲೀಸ್ಟ್ ಅದಕ್ಕಾದ್ರೂ 10 ಮಿನಿಟ್ಸ್ ಬಿಟ್ಬಿಟ್ಟು ಆಮೇಲೆ ರುಬ್ಕೊಬೇಕು. ನಾನು ಬಿಟ್ಬಿಟ್ಟಿದ್ದೀನಿ ಒಂದು 5 to 10 ಮಿನಿಟ್ಸ್. ನಾನು ಬಿಟ್ಬಿಟ್ಟು ಆಮೇಲೆ ರುಬ್ಕೊಳೋದು ನಾನು ಯಾವ್ದಾನ ಆಗಲಿ. ಬಿಕಾಸ್ ಒಂದ್ಸಲ ನಂಗೆ ಅನುಭವ ಆಗಿದೆ. ಚಟ್ನಿನೂ ಏನೋ ಅಷ್ಟೇ ಒಂದ್ಸಲ ಕಡಲೆ ಬೀಜನೂ ಮತ್ತು ಏನೋ ಮದುವೆ ಆಗೋ ಮುಂಚೆಲ್ಲ ಮದುವೆ ಆದಮೇಲೆ ರೀಸೆಂಟಾಗಿ ಕೊಬ್ಬರಿ ಎಲ್ಲ ಚೆನ್ನಾಗಿ ಹುರ್ಕೊಂಡಿದ್ದೆ. ಕೊಬ್ಬರಿ, ಕಡಲೆಬೀಜ, ಒಣಮೆಣ್ಸಿನ್ಕಾಯಿ ಎಲ್ಲ ಚಟ್ನಿ ಹಾಕೋಣ ಅಂತ ಎಲ್ಲ ರುಬ್ಕೊಂಡು ಹಾಕಿದೆ. ಈ ಕಡೆ ರುಬ್ಬೋ ಪ್ರೆಷರಲ್ಲಿ ಅದು ಬಿಸಿ ಇತ್ತು, ಇದು ಬಿಸಿ ಇತ್ತು. ಟಕ್ಕಂತ ಎಗರ್ಬಿಡ್ತು. ನೀವು ನೋಡ್ತಾ ಇರ್ಬೋದು, ಮಸಾಲ ಸ್ವಲ್ಪ ತಣ್ಣಗಾಗಿದೆ. ಚಿಕನ್ ನೋಡ್ದೆ, ನಾನು ಹೇಳಿಲ್ವ ನೀರು ಬಿಟ್ಕೊಂಡಿದ್ದೆ. ಸ್ವಲ್ಪ ನೀರು ಬಿಟ್ಕೊಂಡ ತಕ್ಷಣ ಪೀಸಸ್ಸು ನೋಡಿ ಎಷ್ಟು ದಪ್ಪ ಆಯ್ತು. ನಾನು ಹಾಕೋಕೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡ್ದಿರುತ್ತೆ ನೋಡಿ. ಪೀಸಸ್ ಕೂಡ ಚೆನ್ನಾಗಿ ಶ್ರಿಂಕ್ ಆಗಿದೆ. ಅದಕ್ಕೆ ನಾನು ನಿಮ್ಗೆ ಹತ್ರದಿಂದ ತೋರಿಸ್ತಿದ್ದೀನಿ. ನಮ್ಮ ಯಜಮಾನ್ಗೆ ಹೇಳ್ತಿದ್ದೆ ಸ್ವಲ್ಪ ಹತ್ರದಿಂದ ಮಾಡು ನೋಡು ವೀಡಿಯೋ ಅವ್ರಿಗೂ ಕಾಣಿಸ್ಲಿ ಅಂತ. ಸೊ ಹತ್ರದಿಂದ ತೋರಿಸ್ತಿದ್ದೀನಿ. ನೀರು ಬಿಟ್ಕೊಂಡಿದೆ. ಚಿಕನ್ಗೆ ಉಪ್ಪು ಚೆನ್ನಾಗಿ ಹಿಡ್ದಿರುತ್ತೆ, ಮತ್ತು ಶ್ರಿಂಕು ಆಗಿದೆ. ಪೀಸಸ್ಸು ಸಾಫ್ಟಾಗೂ ಆಗಿರುತ್ತೆ, ಅಷ್ಟೊಂದು ರಬ್ಬರಿಗಿರಲ್ಲ. ಸೊ ಒಂದು 10 ಮಿನಿಟ್ಸ್ ಬಿಟ್ಬಿಟ್ಟೆ, ಬಿಕಾಸ್ ಅದು ಸ್ವಲ್ಪ ತಣ್ಣಗಾಗಲಿ ಮಸಾಲ ಅಂತ. ಸೊ ಅವಾಗೂ ನಮ್ಮ ಯಜಮಾನ್ರತ್ತೆ ನಂದು ಡಿಸ್ಕಷನಲ್ಲಿ ಇಟ್ಟಿದ್ದೆ, ಏನು ಹೆಂಗೆ ಎಂತ ಅಂತ. ಸೊ ನಾನು ಹೇಳ್ತಿದ್ದೆ ಕುಷ್ಕ ತೊಗೊಂಬ ಅಂತ. ಸೊ ಕುಷ್ಕ ತೊಗೊಂಬರಕ್ಕೆ ನಮ್ಮ ಯಜಮಾನ್ರು ಸರಿ ಆಯಿತು ಹೋಗ್ಬಿಟ್ಟು ಬರ್ತೀನಿ ಅಂದರು. ಸೊ ಅವರು ಹೋಗಿದ್ದರು. ಸೊ ಇನ್ನೇನಪ್ಪ ಅಂದರೆ ಅದು ಮೊಸರು ರುಬ್ಕೊಳೋಕ್ಕೆ ಒಂದು 5 to 10 ಮಿನಿಟ್ಸ್ ಬಿಟ್ಬಿಟ್ಟಿದ್ದೆ ನಾನು. ಸೊ ಪ್ಲೀಸ್ ಯಾರನ್ನ ಆಗಲಿ ಈ ಥರ ಮಾಡ್ಕೊಬೇಡಿ, ತಣ್ಣಗಾದ್ಮೇಲೆ ರುಬ್ಕೊಳ್ಳಿ. ಇದು ಯಾಕಂದರೆ ನಂಗೆ ಚೆನ್ನಾಗಿ ಅನುಭವ ಆಗಿದೆ, ಅದಕ್ಕೆ ನಿಮಗೂ ಹೇಳ್ತಿದ್ದೀನಿ. ಇದರಿಂದ ನೀವು ತೊಂದರೆ ತೊಗೊಂಡು ಅಡುಗೆ ಮನೆಯೆಲ್ಲ ಗಲೀಜು ಮಾಡಿಕೊಂಡು ಸ್ಪ್ಲ್ಯಾಶ್ ಮಾಡಿಕೊಂಡು ಎಲ್ಲ ಟ್ರೈ ಮಾಡೋಕ್ಕಂತೂ ಹೋಗ್ಬೇಡಿ. ಅರಿಬರಿ ಇದನ್ನು ದಟ್ಸ್ ಓಕೆ ಫೈನ್. ನಿಧಾನಕ್ಕೆ ಕೆಲಸ ಮಾಡಿಕೊಂಡು ನಿಧಾನಕ್ಕೆ ಅಡುಗೆ ಮಾಡಿ ಅಷ್ಟೇ. ಇಲ್ಲಾಂದರೆ ನಿಮ್ಗೆ ಅಷ್ಟು ಬೇಗ ಎಲ್ಲ ಅಡುಗೆ ಆಗಬೇಕಂದ್ರೆ ಬೇಗ ಸ್ಟಾರ್ಟ್ ಮಾಡಿ, ಬೇಗ ಮುಗಿಯುತ್ತೆ. ಸುಮ್ಮನೆ ನೀವು ಅರಿಬರಿಯಲ್ಲಿ ಮಾಡೋಕ್ಕೆ ಹೋಗೋದು, ಆ ಥರ ಎಗರ್ಸ್ಕೊಳೋದು ಯಾಕೆ ಬಂತು?
ಇವಾಗಂತೂ ಅಡುಗೆ ಮನೇಲಿ ಯಾರೂ ಅಡುಗೆ ಮಾಡೋರೆ ಕಮ್ಮಿ, ಯಾರೋ ಒಂದು 100ಅಲ್ಲಿ ಒಂದು. ಮಸಾಲ ಎಲ್ಲ ಕ್ಲೀನಾಗಿ ರುಬ್ಕೊಂಡಿದ್ದೆ, ನೀವು ನೋಡ್ಬೋದು ತರಿಯಾಗಿ ರುಬ್ಕೊಂಡಿದ್ದೀನಿ. ಈ ಕಡೆ ಜಾಸ್ತಿ ನುಣ್ಣಗೂ ಇರಬಾರ್ದು, ತರಿಗ ಇರಬಾರ್ದು, ಮೀಡಿಯಮ್ ಆಗಿರಬೇಕು. ಕ್ಲೀನಾಗಿ ರುಬ್ಕೊಂಡಿದ್ದೆ. ಸೊ ನೀವೇನು ರುಬ್ಕೊಂಡಿದ್ದೀರೋ ಆ ಮಿಶ್ರಣ ಎಲ್ಲ ಹಾಕ್ಬಿಟ್ಟು ಚಿಕನ್ಗೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಬಿಕಾಸ್ ಹಸಿ ವಾಸನೆ ಎಲ್ಲ ಹೋಗಬೇಕಲ್ಲ, ಸೊ ಅದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಸೊ ನಾನು ಎಲ್ಲ ಚೆನ್ನಾಗಿ ಶ್ರಿಂಕ್ ಆದಮೇಲೆ ಚಿಕನ್ನ ಮಸಾಲ ಎಲ್ಲ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ. ಮಿಕ್ಸ್ ಮಾಡಿಕೊಂಡು ಆಮೇಲೆ ರುಚಿಗೆ ತಕ್ಕಷ್ಟು ಸಾಲ್ಟ್ ಉಪ್ಪೆಲ್ಲ ಸರಿಯಾಗಿದೆ ಅಂತ. ಖಾರ ಕಮ್ಮಿ ಇದ್ದರೆ ಲೈಕ್ ಖಾರದ ಪುಡಿ ಹಾಕ್ಕೊಳ್ಳಿ, ಉಪ್ಪು ಕಮ್ಮಿ ಇದ್ದರೆ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಬಿಕಾಸ್ ನಾನು ಆಡಿ ಏನಪ್ಪ ಅಂದರೆ ನಾನು ಮಿಷಿನ್ಗೆ ಹಾಕಿದ್ದೆ, ಖಾರ ಎಲ್ಲ ಕರೆಕ್ಟಾಗಿತ್ತು. ನೀವು ನಾನಷ್ಟೇನು ವಾಟರಿಗೆ ಮಾಡ್ಕೊಂಡಿರಲಿಲ್ಲ. ಬಿಕಾಸ್ ನಾನು ಒನ್ ನೈಟ್ ಮಾತ್ರ ನಾವು ತಿಂತಾ ಇದ್ದಲ್ವ, ನೆಕ್ಸ್ಟ್ ಎಲ್ಲ ನವರಾತ್ರಿ ಸ್ಟಾರ್ಟ್ ಆಗ್ತಿತ್ತು. ಸೊ ಅಷ್ಟೇ ನಾನು ವಾಟರಾಗಿ ಮಾಡ್ಕೊಂಡಿಲ್ಲ, ತಿಕ್ಕಾಗೆ ಮಾಡ್ಕೊಂಡೆ ಸಾಂಬಾರನ್ನ. ಅಷ್ಟೇನು ವಾಟರ್ ಹಾಕೊಂಡಿಲ್ಲ, ತಿಕ್ಕಾಗಿ ಮಾಡ್ಕೊಂಡೆ ಸಾಂಬಾರು. ಚೆನ್ನಾಗಿ ಇದು ಪ್ಲೇಟ್ ಚಿಕ್ಕನ ಚೆನ್ನಾಗಿ ಕುದಿಸ್ಕೊತಾ ಇದ್ದೆ. ಬಾಳೆ ಮಾಡ್ಕೊಂತಿರೋದು ಸಾಂಬಾರ್. ಸೊ ಅದಕ್ಕೆ ತಟ್ಟೆ ಮುಚ್ಚೆ ಚೆನ್ನಾಗಿ ಪೀಸ್ ನೋಡಿಕೊಂಡು ನೀವು ತಟ್ಟೆ ಮುಚ್ಚೆ ನಾವು ಚೆನ್ನಾಗಿ ಪೀಸಸ್ಗೆ ಉಪಕರಲ್ಲೇ ಇದ್ದು ಅದು ಸಾಫ್ಟಾಗಿ ಬೇಯೋವರೆಗೂ ನೋಡ್ಕೊಬೇಕು. ಆಮೇಲೆ ನಾನು ತೋರಿಸ್ತೀನಿ, ಚೆನ್ನಾಗಿ ಕುದಿತಾ ಇತ್ತು ಸಾಂಬಾರು. ವಾಟರ್ ಹಾಕಿದ್ನಲ್ಲ, ಸೊ ಹಸಿ ವಾಸನೆ ಹೋಗ್ಬೇಕು, ವಾಟರ್ ಹಾಕಿ ಚೆನ್ನಾಗಿ ಕುದಿತಾ ಇತ್ತು. ನೀವೇ ನೋಡ್ಬೋದು ಸಲ ಸಖತ್ತಾಗಿ ಆಗಿತ್ತು, ನನಗಂತೂ ಜಾಸ್ತಿನೇ ಇಷ್ಟ ಆಯಿತು. ಆಮೇಲೆ ಕಬಾಬು ಮಾಡ್ಕೊಂಡು ಯಾಕಂದರೆ ಸಾಂಬಾರು ಮಾಡಿದ್ರು. ಸ್ವಲ್ಪ ಅರಿಶಿನ, ಶುಂಠಿ, ಬೆಳ್ಳುಳ್ಳಿ ಪೇಸ್ಟು, ಆಮೇಲೆ ಖಾರದ ಪುಡಿ, ಆಮೇಲೆ ಕರ್ಬೇವಿನ ಸೊಪ್ಪು, 2-3 ಆಮೇಲೆ ಕಮ್ಮಿ ಮತ್ತು ಒಂದು 10 ಮಿನಿಟ್ಸ್ ಮತ್ತೆ ಫ್ರಿಜ್ಜಲ್ಲಿ ಇಟ್ಟಿದ್ದೆ ಅಷ್ಟೇ. ಆಮೇಲೆ ಎಷ್ಟು ಬೇಕು ನಿಮ್ಗೆ ಅಷ್ಟು ಎಣ್ಣೆ ಹಾಕ್ಕೊಂಡು ಡೀಪ್ ಫ್ರೈ ಆಗೋಷ್ಟು ಕಬಾಬು. ಆಮೇಲೆ ನಾನು ಎಣ್ಣೆ ಬಿಸಿ ಹಾಕ್ಮೇಲೆ ಕಬಾಬ್ ಸ್ಟಾರ್ಟ್ ಮಾಡಿದೆ. ಈ ಕಡೆ ಮತ್ತು ದೋಸೆ ಹಾಕ್ತೀನಿ ಅಂತ ಹೇಳಿದ್ರು. ಬಿಕಾಸ್ ದೋಸೆಗೆ ಹಾಕಿದ್ರು, ಬಿಕಾಸ್ ಲಾಸ್ಟ್ 15 ಡೇಸ್ ನವರಾತ್ರಿ ಆಗೋವರೆಗೂ ತಿನ್ನಬಾರ್ದು ಅಂತ ನಾನು ದೋಸೆ ಕೇಳಿದ್ದೆ. ಅದಕ್ಕೆ ದೋಸೆ ಹಾಕಿದ್ರು, ಚಿಕನ್ ಸಾಂಬಾರು ಕಾಂಬಿನೇಷನ್ ಚೆನ್ನಾಗಿರುತ್ತಂತ. ಸೊ ಈ ಕಡೆ ನಾನು ಕಬಾಬು ಮಾಡಿದ್ನಲ್ಲ ಅದೆಲ್ಲ ಕ್ಲೀನಾಗಿ ಬೇಯೋವರೆಗೂ ಬೇಯಿಸ್ಬಿಟ್ಟು ಆ ಕಡೆ ಸಾಂಬಾರು ಆಫ್ ಮಾಡಿದ್ದೆ. ಮತ್ತು ಮತ್ತೆ ಇದು ಮಾಡಿದ್ರು, ಲಿವರ್ ಸಾಂಬಾರು ಮಾಡಿದರು. ಆ ರೆಸಿಪಿ ಬೇಕಂದರೆ ಕಮೆಂಟ್ ಮಾಡಿ. ನಾನೇನು ಲೈಕ್ ಕಲರಿಂಗ್ ಫುಡ್ ಕಲರ್ ಅಲ್ಲಲ್ಲಿ ಏನೂ ಹಾಕಿರಲಿಲ್ಲ, ಜಸ್ಟ್ ಖಾರದ ಪುಡಿ, ಕಬಾಬ್ ಪೌಡರ್ ಅಷ್ಟೇ ಹಾಕಿದ್ದಿದ್ದು. ಕಬಾಬ್ಗೆ ಟೇಸ್ಟು ಕಲರ್ ಕಮ್ಮಿ ಇರ್ಬೋದು, ಬಟ್ ಟೇಸ್ಟ್ ಸಖತ್ತಾಗಿ ಬಂದಿತ್ತು. ಈ ಕಡೆ ನಾನು ಮತ್ತೆ ದೋಸೆ ಹಾಕ್ತಿದ್ದೆ, ನಾನು ಈ ಕಡೆ ಕಬಾಬ್ ಹಾಕಿ ಎತ್ತಿದ್ದೆ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇದೇ ಥರ ನಿಮ್ಗೆ ವೀಡಿಯೋಸ್ ಬರುತ್ತೆ. ಆಮೇಲೆ ರೂಬಿ ಗ್ರೂಮಿಂಗ್ ವೀಡಿಯೋ ಅಪ್ಲೋಡ್ ಮಾಡಿರಲಿಲ್ಲ, ಆ್ಯಕ್ಚುಲಿ ಅಪ್ಲೋಡ್ ಮಾಡ್ತೀನಿ. ಚೆನ್ನಾಗಿ ಮಾಡಿದ್ರು ಗ್ರೂಮಿಂಗ್. ರೂಬಿಗೆ ಫಸ್ಟ್ ಟೈಮ್ ಮಾಡಿಸಿದ್ದು. ಆ ವೀಡಿಯೋಗಳು ಆದಷ್ಟು ಬೇಗ ಅಪ್ಲೋಡ್ ಮಾಡ್ತೀನಿ. ಪ್ಲೀಸ್ ನನ್ನ ಚಾನಲ್ನ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ಕಬಾಬೆಲ್ಲ ಚೆನ್ನಾಗಿ ಆಗಿತ್ತು. ಈ ಕಡೆ ದೋಸೆ ಕೂಡ ನಮ್ಮ ಅತ್ತೆ ಆಲ್ರೆಡಿ ಫಾಸ್ಟಾಗಿ ಆಗ್ತಿದ್ರು. ಆಮೇಲೆ ಈ ಕಡೆ ಕಬಾಬೆಲ್ಲ ಚೆನ್ನಾಗಾಗಿತ್ತು, ಅದಕ್ಕೆ ಕಬಾಬ್ ಆದ ತಕ್ಷಣ ಕ್ಲೀನಾಗಿ ಎತ್ತಾ ಇದ್ದೆ. ಸೊ ನನಗೆ ಯಾಕೆ ತಿಕ್ಕಾಗಿ ಬಂದಿಲ್ಲ, ಕಾರ್ನ್ಫ್ಲೋರ್ ಹಾಕಿ ಏನಾದ್ರು ಅದಕ್ಕೆ ಇದ್ದಿದ್ರೆ ಪ್ಲೀಸ್ ಕಮೆಂಟ್ ಮಾಡಿ. ಆಮೇಲೆ ಈ ಕಡೆ ಇನ್ನೊಂದು ದೋಸೆ ಹಾಕ್ತಿದ್ರು, ಮತ್ತು ಇದು ಕಬಾಬ್ ಏನೇನು ಮಾಡಿದ್ರು ಅದೆಲ್ಲ ಎತ್ಬಿಟ್ಟು ಸೈಡಲ್ಲಿ ಇಟ್ಕೊತಾ ಇದೆ. ಸೊ ನೋಡ್ಬೋದು ನಮ್ಮ ಮತ್ತೆ ಲಿವರ್ಸ್ ಎಲ್ಲ ಮಾಡಿದ್ರು. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್. ಬಾಯ್.